ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಪಿ ಕೆ ಪಿಕ್ಚರ್ ಲಾಕ್ ಯೂಟ್ಯೂಬ್ ಚಾನಲ್. ಸಿದ್ಧ ಕಣೋ ಪ್ರಾಣ ಕೊಡೋಕೆ ಈಗೆಲ್ಲ ನಾಡು ನುಡಿಗೆ. ಸೊ ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ನೋಡೋರು ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಇವತ್ತು ಈ ಟಾಪಿಕ್ ಬಂದು ಏನಂದರೆ ಡೇಟಲ್ ಟಮಲ್ ನೋಡಿ ಅಕ್ಕ ಮಕ್ಕಳು ಇರ್ತೀರ. ಸೊ ನನಗಂತೂ ತುಂಬ ಬೇಜಾರಾಯಿತು. ಸೊ ನಮ್ಮ ದಾಡಿಯಲ್ಲಿ ಏನಕ್ಕೆ ಹಿಂಗಾಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಅಕ್ಕಿಗಳೆಲ್ಲ ಸಾಯ್ತಾ ಇದೆ, ಅಕ್ಕಿಗಳಿಗೆ ರೋಗಗಳು ಬರ್ತಾ ಇದೆ. ಏನಕ್ಕೆ ನಮ್ಮ ಅಕ್ಕಿಗಳಿಗೆ ಈ ಥರ ಆಗ್ತಾಯಿದೆ ಅಂತ ಒಂದು ಗೊತ್ತಾಗ್ತದೆ. ಸೊ ಇವಾಗ ಎಲ್ಲ ಅಕ್ಕಿಗಳು ಆಚೆ ಬಿಡೋಣ. ಮೇಲೆ ಒಂದು 2 ಅಕ್ಕಿ ಐತೆ. ಏನು ಗುರು ಹಿಂಗೈತೆ. ಸ್ವಲ್ಪ ಮೆಡಿಷನ್ ಮಾಡಬೇಕು ಇದಕ್ಕೆ. ಅಂದರೆ ಒಂದು 2-3 ದಿವಸದಿಂದ ಆಚೆನೇ ಬಿಟ್ಟಿಲ್ಲ ಅಕ್ಕಿಗಳಿಗೆ. ಅದಕ್ಕೋಸ್ಕರ ಸೊ ಬನ್ನಿ ಬೇಗ ಬೇಗ ಅಕ್ಕಿಗಳು ಆಚೆ ಬಿಟ್ಬಿಟ್ಟು ಆಚೆ ಬಿಡೋಣ ಅಕ್ಕಿಗಳಿಗೆ. ಸೊ ಇವಾಗ ಎಲ್ಲ ಅಕ್ಕಿಗಳು ಸಿಂಗಲ್ ಮಾಡಿ ಹಾಕಿದ್ದೀನಿ. ಸೊ ಬನ್ನಿ ಬೇಗ ಬೇಗ ಅಕ್ಕಿಗಳು ಎಲ್ಲ ಆಚೆ ಬಿಟ್ಬಿಟ್ಟು ಸೊ ಇದಕ್ಕೆ ನೆಕ್ವಿಸ್ಟ್ ಪ್ರಾಬ್ಲಮ್ ಸ್ವಲ್ಪ ರೆಡಿ ಆಗೈತೆ ನೋಡಿ. ಇಲ್ಲೊಂದು ಅಕ್ಕಿ ಐತೆ, ಇದಕ್ಕೆ ಬಿಡಲೇಬೇಡ ಈಗ. ಗೈಸ್ ಇದೆ. ಸೊ ಎಲ್ಲ ಅಕ್ಕಿಗಳನ್ನ ಆಚೆ ಬಿಟ್ಟು ಸೊ ಪಟ್ ಅಂತ ಎಲ್ಲ ಅಕ್ಕಿ ಆಚೆ ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ನೋಡಿ ಅಕ್ಕಿಗಳು 2 ಬಂದವು. ಅಂದರೆ ನೆನ್ನೆ ನೈಟ್ ಬಂದಿದ್ದೆ ಇಲ್ಲ ಮನೆಗೆ. ಸೊ 2 ಅಕ್ಕಿನ ಇಳಿಸಾಯ್ತು. ಸೊ ಇವಾಗ ಒಂದು ಸ್ವಲ್ಪ ಆಚೆ ಬಿಟ್ಟಿದ್ದೀನಿ. ಸೊ ಯಾಕೆಂದರೆ ಒಂದು ಸ್ವಲ್ಪ ಜಾಸ್ತಿ ದಿನವೇ ಆಯಿತು ಆಚೆ ಬಿಟ್ಟು. ಸೊ ಆಚೆ ಬಿಟ್ಬಿಟ್ಟು ಮೇಯ್ಸೋಣ ಅಂತ ಸ್ವಲ್ಪ ಮೆಣ್ಣಿಗಿಣ್ಣೆಲ್ಲ ತಿನ್ನಲಿ. ಇವತ್ತು ಅಕ್ಕಿಗಳನ್ನ ಮತ್ತೆ ಆರಿಸ್ಬೇಕು. ನೆನ್ನೆ 2 ಮಸ್ತಾಗಿ ಆರ್ದು ಗೈಸ್. 2 ಅಕ್ಕಿ ಮಸ್ತಾಗಿ ಆರ್ದು. ಇವತ್ತು ಆರಿಸೋಣ. ಸೊ ಏನು ಮತ್ತೆ ಏನು ರಿಸಲ್ಟ್ ಮಾಡುತ್ತೆ ನೋಡೋಣ. ಸೊ ನೋಡಿ ಸಬ್ಜಾ ಬಂತು. ಸೊ ಆರಿಸೋವಾಗ ಒಂದು ಸತಿ ನಿಮಗೆ ಸಿಗ್ತೀನಿ ಬನ್ನಿ. ಸೊ ಗೈಸ್ ಅಕ್ಕಿಗಳನ್ನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡ್ಬೋದು 2 ಅಕ್ಕಿನ. ಸೊ ನೋಡೋಣ, ಅಂದರೆ ಒಂದು ಸ್ವಲ್ಪ ಡೈಲಿ ಆರಿಸ್ಕೊಂಬಂದರೆ ಸೊ ರಿಸಲ್ಟ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನಾವು ವಾರಕ್ಕೊಂದ್ಸಲಿ ಆವಾಗ ಆಗಿಬಿಟ್ರೆ ಸೊ ಅಕ್ಕಿಗಳು ಟೈಮಿಂಗ್ಸ್ ಕಮ್ಮಿ ಮಾಡ್ತವೆ. ಈ ಥರ ನಾವು ಡೈಲಿ ಬಿಟ್ಕೊಂಬಂದರೆ ಸ್ವಲ್ಪ ಅಕ್ಕಿ ರೈಸ್ ಆಗೋದು. ಸೊ ಒಂದು ಅಕ್ಕಿನ ಬಿಡ್ತೀನಿ ಫಸ್ಟು. ಒಂದು ಅಕ್ಕಿನ ಬಿಟ್ಟು ಆಮೇಲೆ ಇನ್ನೊಂದು ಅಕ್ಕಿ ಎಸಿತೀನಿ. ಸೊ ಇವಾಗ ಲಾಸ್ಟ್ ಏನಂದರೆ ಒಂದು ಸ್ವಲ್ಪ ದೂರ ಎತ್ಕೊಂಡೋಗಿ ಬಿಡಬೇಕು. ಸೊ ನೋಡಿ ಒಂದು ಅಕ್ಕಿ ಬಿಟ್ಟೆ. ಸೊ ನೋಡಿ ಇದು 2 ಬಿಟ್ಟೆ. ಸೊ ನಾವು ಇವಾಗ ಒಂದು ಸ್ವಲ್ಪ ಗುರು ನೋಡಿ ಫುಲ್ ಗಟ್ಟಿ ಎತ್ಕೊಂಡೈತೆ ಅದು ತಾಮ್ರಲ್ಲು. ಸೊ ಗೈಸ್ ಸ್ವಲ್ಪ ನಿಂತ್ಕೊಂಡು ಓಡಿಸಿದ್ರೆ ಅಕ್ಕಿಗಳು ಆರ್ತವೆ. ಸೊ ನೋಡಿ 2 ಅಕ್ಕಿ ಇಲ್ಲೇ ಆಡ್ತಾಯಿದ್ದಾವೆ. ಸ್ವಲ್ಪ ರೈಸ್ ಆಗ್ತವೆ. ಅಂದರೆ ಇವತ್ತು ಗುರು ಕುತ್ಕೊಂಡ್ಬಿಡ್ತು. ಏನಕ್ಕಂದರೆ ಮತ್ತೆ ಅಲ್ಲಿ ಮೇಲೆ ಹೋಗಿ ಓಡಿಸ್ಬೇಕು. ಓಡಿಸ್ಬಿಟ್ಟು ಸಿಗ್ತೀನಿ ರೀ.
ಎಷ್ಟು ನೋಡಿ ಮತ್ತೆ ಮಧ್ಯಾಹ್ನ ಮೇಲೆ ಹೇಳಿ ಸಾಯಂಕಾಲ ಟೈಮು. ಸೊ ನೋಡಿ 2 ಅಕ್ಕಿನ ಆಡ್ತಾ ಇದ್ದಾವೆ. ಸ್ವಲ್ಪ ದೂರ ಕಾಣಿಸ್ತಾ ಇಲ್ಲ. ಸೊ ನೋಡಿ ಇಲ್ಲಿ ಬಂದು ಸೊ ಗಾಳಿ ಜಾಸ್ತಿ ಬಂದು ಜೊತೆಗೆ ಎದಳ್ತು. ಕುತ್ಕೊಂಡೈತೆ, ಅದ್ರ ಕೈಯಲ್ಲಿ ಆರೋಕ್ಕಾಗಲ್ಲ. ಸೊ ಬಿಡೋಣ ಅದ್ರ ಪಾಡಿಗೆ. 2 ನೋಡಿ ಎಷ್ಟು ಜಾಲಿಯಾಗಿ ಆಡ್ತಾಯಿದೆ. ಸೊ ಗೈಸ್ ಆಮೇಲೆ ಟೈಮಿಂಗ್ ಮಾಡ್ತೀವಿ ಇವಾಗ ಸಂಜೆ ಒಳಗೆ ಬಿಟ್ಕೊಳ್ತೇವೆ. ಸೊ ಅದು ಇವಾಗ ನಾವು ಇಲ್ಲಿಗೆ ನಾವು ಬಿಡಲ್ಲ, ಅಕಸ್ಮಾತ್ ಏನಾದರೂ ಬಿಟ್ಟರೆ ಇವಾಗ ಇದು ಅಕ್ಕಿಗಳು ಬಿಡೋ ಚಾನ್ಸಸ್ ಬರುತ್ತೆ. ಸೊ ಇವಾಗ ಸಂಜೆ ಓಡೋದು ಮಾಡಿದ್ರೆ ಸಂಜೆ ಗಾಡಿ ನಾವು ಯಾವಾಗ ಹಾಕ್ತೀವಿ ಅವಾಗ ಬಂದು ಕುತ್ಕೊಳುತ್ತೆ. ಸೊ ನೋಡಿ ಹಿಂಗೆ ಅಕ್ಕಿ ಮೇಲೆ ಆಗ್ತೈತೆ. ಸೊ ನೋಡ್ಬೋದು. ಸೊ ಇದು ಗಟ್ಟಿ ಬಾಜಿ ಎತ್ಕೊಂಡೈತೆ. ಸೊ ಆಮೇಲೆ ಅಲ್ಲೊಂದು ಅಕ್ಕಿ ಐತೆ, ಅಕ್ಕಿಗೆ ಸ್ವಲ್ಪ ಹಾರಕ್ಕೆ ಸ್ಟ್ರೆಂತ್ ಇಲ್ಲ, ಇನ್ನೊಂದು 2 ವಾರ ಆಮೇಲೆ ಅದು ರೆಡಿ ಆಗುತ್ತೆ. ನೋಡಿ ಇನ್ನೂ ಡೌನಲ್ಲಿ ಆಡ್ತಾ ಇದ್ದಾವೆ. ಸೊ ಇವಾಗ ಮೇಲೆ ಬಂದು ಓಡಿಸ್ತಾ ಇದ್ದೀನಿ ಅಕ್ಕಿಗಳ. ಸೊ ಅಕ್ಕಿ ಕುತ್ಕೊಂಡು ಬಿಡೋದು. ಸೊ ಇದು ನೋಡಿ ತಾಮ್ರಲ್ಲು ಮತ್ತು ಸಬ್ಜಾ. ಸೊ ಇವಾಗ ತಾಮ್ರಲ್ಲೂ ಗಟ್ಟಿಯಾಗಿ ಎತ್ಕೊಂಡೈತೆ. ಸೊ ಇವಾಗ ಇಲ್ಲಿ ಯಾವ್ದು ಅಕ್ಕಿ ಕಾಣಿಸ್ತಾ ಇಲ್ಲ, ಅಂದರೆ ಏರೋದೆಲ್ಲ ಐತೆ, ಒಂದು 4-5 ಐತೆ. ಸೊ ಅವರು ಬಿಡ್ತಾರೆ ಆವಾಗ. ಸೊ ಯಾವ ಕಡೆ ಸೈಡ್ ಅಂದರೆ ಆ ಕಡೆ ಸೈಡ್ ಒಂದು ಐತೆ. ಮತ್ತು ಅಲ್ಲೆಲ್ಲ ಕಲರ್ ಟ್ಯಾಂಕ್ ಕಾಣಿಸ್ತೈತಾ ನೋಡಿ, ಎಲ್ಲ ಕಲರ್ ಟ್ಯಾಂಕ್ ಐತಲ್ಲ, ಅಲ್ಲೊಂದು ಐತೆ. ಇನ್ನು ಅಂದರೆ ಅದೆಲ್ಲ ನಮ್ಮದು ಗೊತ್ತಿರೋರ್ದೆ ಸಾಕಿರೋದು. ಅಯ್ಯೋ ನೋಡಿ ಐಟೆಲ್ಲ ಐತೆ ನೋಡಿ, ಗಾಳಿಯಲ್ಲಿ ಜಾಲಿ ಅಂತ ಹಾರಾಡ್ತಾ ಇದೆ. ಸೊ ಎದುರುಗಡೆ ಬಿಸಿಲೈತೆ, ಕಾಣಿಸ್ತಾ ಇಲ್ಲ ನೋಡಿ. ಬಂತಿಲ್ಲಿ ನೋಡಿ, ರೆಕ್ಕೆ ಹೊಡೆಯೋ ಸದ್ದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಗೈಸ್ ಶೋಕ್ದಾರ್ದು ಕೆಲವೊಬ್ಬರು ಮಾತಾಡ್ತಾರೆ. ಸೊ ಶೋಕ್ದಾರು ಅಕ್ಕಿ ಬಿಡ್ಬೋದು. ಸೊ ನೋಡಿ ನಮ್ಮದು ಬೇರೆಯವ್ರ ಬಿಲ್ಡಿಂಗ್ ಮೇಲೆ ಹತ್ತಿ ಬೇರೆಯವ್ರ ಕೈ ಬೈಸ್ಕೊಂಡು ಸೊ ಈ ಥರ ಎಲ್ಲ ಶೋಕ್ ಮಾಡೋದು ಕಷ್ಟ ಐತೆ. ಸೊ ಅಷ್ಟೊಂದೇನು ಈಸಿ ಅಲ್ಲ ಶೋಕ್ ಅಂದರೆ. ಸೊ ಮಾತಾಡೋರು ಮಾತಾಡ್ತಾರೆ. ಇಲ್ಲಿ ಬಂದು ಇವಾಗ ನೋಡಿ ನಮ್ಮ ಅಕ್ಕಿ ಆಡ್ತಾ ಇಲ್ಲ ಅಂತ ಅಂತಾರೆ. ನೋಡಿ ಈ ಥರ ಡ್ಯೂಟಿ ಮಾಡಿ ನೋಡಿ. ಇದು ನಾನು ಕೆಲಸಕ್ಕೆ ಹೋಗಿಲ್ಲ, ಯಾಕೆಂದರೆ ಇವಾಗ ಒಂದು ಸ್ವಲ್ಪ ಸೀಸನ್ ಐತಲ್ಲ ಅದಕ್ಕೋಸ್ಕರ. ಸೊ ಇವಾಗ ಸೀಸನ್ ಐತಲ್ಲ, ಸೊ ಡೈಲಿ ಅಕ್ಕಿಗಳನ್ನ ಬಿಟ್ಕೊಂಡು ಅದಕ್ಕೋಸ್ಕರ ನೋಡಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದರಿಂದ. ಸೊ ಪಟ್ಟಾನು ಸ್ವಲ್ಪ ಹೆಲ್ತಿಯಾಗೈತೆ, ಅಂದರೆ ಇನ್ನೊಂದು 2 ವಾರ ಅದನ್ನು ರೆಡಿ ಆಗುತ್ತೆ. ಇದು ನೋಡಿ ಅಷ್ಟೇ ಟೌನಲ್ಲಿ ಐತೆ. ಪಟ್ಟ ಇವತ್ತೇ ಬಿಟ್ಟಿದ್ದು ನೋಡಿ, ಹಾಲು ಮತ್ತೆ ತಿರುವಾಕೊತೇವೆ. ಬಿದ್ದೋಯ್ತು ಗೊತ್ತಾಯ್ತು ನನಗೆ. ಅಂದರೆ ಸ್ವಲ್ಪ ಗಾಳಿ ಜಾಸ್ತಿ ಐತೆ, ಅದಕ್ಕೋಸ್ಕರ ಹಾರಕ್ಕೆ ಸ್ಟ್ರೆಂತ್ ಆಗ್ತಾಯಿಲ್ಲ ಅವಕ್ಕೆ. ಅಲ್ಲೊಂದು ಅಕ್ಕಿ ಆಡ್ತೈತೆ ಜಂಗ್ಲಿ. ಸೊ ಇವು ನೋಡಿ ನಮ್ಮ ಅಕ್ಕಿಗಳು ಎಲ್ಲ ಆಡ್ತಾ ಇದ್ದಾವೆ. ಅಯ್ಯ ದಿಕ್ಕಿಗೆ ಒಂದೊಂದು ಹೋಗ್ತಾ ಇದ್ದಾವೆ. ಸೊ ಅಯ್ಯೋ ಹೆಂಗರು ನೋಡಿ ಅಕ್ಕಿ ಪಟ್ಟ ಏನೇನೆಲ್ಲ ಕೆಲಸ ಕೊಡುತ್ತಂದರೆ ಬರುತ್ತೆ ಗೈಸ್. ಎಲ್ಲಿಗೂ ಹೋಗಲ್ಲ ಅಕ್ಕಿಗಳು, ಬರುತ್ತೆ. ಸೊ ನೋಡಿ ಮತ್ತೆ ಡೌನ್ ಆಯಿತು. ಸೊ ಒಂದೇ ಸತಿ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಅಕ್ಕಿಗಳು ಆರಿಸ್ತೀನಿ, ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ಸೊ ಮತ್ತೆ ಡೌನ್ ಆಯಿತು. ಸೊ ಅಕ್ಕಿಗಳನ್ನ ಸ್ವಲ್ಪ ಓಡಿಸಿದ್ರೆ ಸ್ವಲ್ಪ ರೈಸ್ ಆಗ್ತಾವೆ ಅಕ್ಕಿಗಳು. ಸೊ ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಗೈಸ್ 4 ಅಕ್ಕಿನ ಆಚೆ ಬಿಟ್ಟಿದ್ದೀನಿ. ಸೊ ಸಾಯಂಕಾಲ ಟೈಮ್ ಆಯಿತು. ಸೊ ನೋಡ್ಬೋದು ಎಲ್ಲ ಅಕ್ಕಿಗಳು ಮೇಲೆ ಇದ್ದಾವೆ. ಮತ್ತು ತಾರಾನು ಮೇಲೆ ಕಳಿಸಿದೆ ನೋಡಿ, ತಾರಾನು ಮೇಲೆ ಆಯ್ತಾ.
ಸೊ ಇವಾಗ ಏನು ಕೆಲಸ ಅಂದರೆ ಎಲ್ಲ ಅಕ್ಕಿಗಳನ್ನ ಇಳಿಸ್ಕೊಬೇಕು. ಸೊ ಇವಾಗ ಒಂದು ಒಳ್ಳೆ ಟೈಮಿಂಗ್, ಒಂದು ಅರ್ಧ ಗಂಟೆನ ಆರ್ತು. ಸೊ ಡೈಲಿ ಒಂದು ಇಷ್ಟು ಅರ್ಧ ಗಂಟೆ ಬಿಟ್ಕೊಂಡ್ಬಂದರೆ, ಸೊ ನೋಡಿ ಅಲ್ಲೇನು ಕುತ್ಕೊಂಡಿದ್ದಾವೆ 4. ಸೊ ಇವಾಗ ಅದನ್ನು ಇಳಿಸ್ಬೇಕು. ಸೊ ಇವಾಗ ಫಸ್ಟ್ ಮೈನ್ ಕೆಲಸನೇ ಅದು. ಸೊ ಗೈಸ್ ಆಮೇಲೆ ಸೊ ನೋಡಿ ತಾರ ಎದ್ದಳ್ತು ನೋಡಿ. ತಾರ ಆರೋದಂದರೆ ನಾಳೆ ಬಿಡೋಣ ನೋಡೋಣ. ಆದರೆ ತಾರ ಒಂದು ಸ್ವಲ್ಪ ಒಳ್ಳೆ ಟೈಮಿಂಗ್ ಆರುತ್ತಂತ ನನ್ನ ಒಪಿನಿಯನ್ ಐತೆ. ಸೊ ನೋಡಿ ಇಳೀತು, ಮತ್ತೆ ಅಲ್ಲೇ ಇಳೀತು. ಸೊ ಇವಾಗ ಅಕ್ಕಿನ ಎಲ್ಲದಕ್ಕೂ ಮೇವು ಹಾಕಬೇಕು. ಸೊ ನೋಡಿ ಸಂಜೆ ಬಂದುಬಿಟ್ಟು ಮೇವು ಹಾಕಿ ನೀರು ತೋರಿಸಿ, ಇಲ್ಲ ಅಂದರೆ 7 ಗಂಟೆ 7:30 ಆಗುತ್ತೆ. ಸೊ ಇನ್ನು ಇದೆಲ್ಲ ಜಾಸ್ತಿ ಕಸ ಐತೆ, ಅದನ್ನು ಸ್ವಲ್ಪ ಸುಡಬೇಕು. ಸೊ ನೋಡೋಣ, ನಾ ಕೆಲಸಗಳಿನ್ನ ಜಾಸ್ತಿ ಐತೆ ದಾವಡಿಯಲ್ಲಿ. ಸೊ ಇನ್ನು ದಾವಡಿ ಬೇರೆ ಕಡೆ ಸೆಟಪ್ ಮಾಡ್ತಾಯಿದ್ದೀವಿ, ಅಂದರೆ ಬೇರೆ ಕಡೆ ಶಿಫ್ಟಿಂಗ್. ಯಾಕೆಂದರೆ ಸ್ವಲ್ಪ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ಅದಕ್ಕೋಸ್ಕರ ದಾವಡಿ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಪ್ಲೇಸ್ ಸೆಟ್ ಆಗಿಲ್ಲ. ಪ್ಲೇಸ್ ಸೆಟ್ ಆದಮೇಲೆ ಎತ್ಕೊಂಡೋಗಿ ಅಲ್ಲಿನೂ ಒಂದು, ಅಂದರೆ ಈ ಸಲ ಸ್ವಲ್ಪ ಬ್ಯಾಡ್ ನ್ಯೂಸ್ಗಳೇ ಸಿಗ್ತಾಯಿದೆ ಇಲ್ಲಿ ದಾವಡಿಯಲ್ಲಿ. ಸೊ ಗೈಸ್ ಈ ವಿಡಿಯೋ ತುಂಬ ಲಾಂಗ್ ಆಯ್ತು ಅಂದ್ಕೊತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಹೊಸೊಬ್ಬರು ನೋಡೋರು ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಕನ್ನಡನ ಬೆಳೆಸಿ, ಕನ್ನಡಿಗರನ್ನ ಉಳಿಸಿ ಅಂತ ಹೇಳ್ತಾ, ಸೊ ಸಿಕ್ಕಿನವ್ರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಅಂದಾಗ ಗೈಸ್ ಬಾಯ್.